ಇದೆ. ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು, ಅವ್ರು ಯಾರು ಏನು ಸಾಧ್ಯ ಇಲ್ಲ. ಯಾವ MP ಕೂಡ 10 ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ ಹಣ ಕೊಡೋದಕ್ಕೆ ಯಾವ ಥರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ MPs ಆಫ್ ಕರ್ನಾಟಕ. No one has got, no one has pleaded, no one has met the minister, anyone, except in some time irrigation minister. When I met the irrigation minister, someone had kind of requested. No one has given or got 1 rupee even from the Manrega. That money also is not got. Like that, Central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today I am appealing to the Prime Minister, at least 1 lakh crore, like a national capital. They have to give to us for Bangalore, because Bangalore is giving the highest tax collection in the country. It is the second tax collection in this century. So ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹಣವನ್ನು ತೆರಿಗೆಯನ್ನು ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡ್ಕೋಬೇಡಿ. ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ, ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ 20% ಕೊಟ್ಟಿದ್ದಾರೆ ಶೇರ್, ನಮ್ಮಲ್ಲಿ ಬರೀ 10% ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆ ಇದೆ. ಸೊ ನಾನು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ ರಾಜಕಾರಣ ಮಾಡೋದು. ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, MPಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರೋವಂಥದ್ದು ನೀವು ಮಾಡಿ. ಬರೀ ಟ್ವೀಟ್ ಮಾಡಿಬಿಟ್ಟು 2 ಫೋಟೋ ಹಾಕ್ಸ್ಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ. ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು. BJP ಅವರು ಎಲ್ಲ MLAಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಮೆಟ್ರೋ 2ನೇ ಹಂತ 3ನೇ ಹಂತಕ್ಕೆ ಮೋದಿ ಅವ್ರ ಕೊಡುಗೆನೇ ಜಾಸ್ತಿ ಅನ್ನೋದು ಯಾರ್ದು ಇಲ್ಲ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು, ಅರ್ಥ ಆಯ್ತಾ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡ್ತೀನಿ.